ಓಕೆ, ಈ ಕ್ಲಾಸಲ್ಲಿ ನಾವು ಭಾರತಕ್ಕೆ ಅಥವಾ ಭಾರತದಲ್ಲಿ ಬ್ರಿಟಿಷರ ಒಂದು ಆಳ್ವಿಕೆ ಹೇಗೆ ಪ್ರಾರಂಭ ಮಾಡಿದ್ರು ಅನ್ನೋದನ್ನು ನೋಡ್ತಾ ಬರೋಣ. ಸೊ ಈ ಒಂದು ಅಧಿಕಾರ ಪಡೆಯೋಕ್ಕೋಸ್ಕರ ಇದರ ಹಿನ್ನೆಲೆಯನ್ನು ನೋಡೋದಾದ್ರೆ, ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ, ಇವರ ಅಪೋಸಿಟ್ ಆದಂಥ ಅಥವಾ ಸ್ಪರ್ಧಿಗಳೇ ಆದಂತಹ ಫ್ರೆಂಚರನ್ನು 3 ಕರ್ನಾಟಿಕ್ ಯುದ್ಧಗಳಲ್ಲಿ ಸೋಲಿಸಿ ಇವ್ರಿಗೆ ಏನಾಗುತ್ತೆ ಅಂತಂದರೆ ಭಾರತದ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಬರುವಂಥ ಒಂದು ಅವಕಾಶವನ್ನು ಪಡಿತಾರೆ. ಈ ರೀತಿ ಭಾರತದ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಅವಕಾಶವನ್ನು ಪಡೆದಂತಹ ಇವರಿಗೆ ಏನೆಲ್ಲ ಅನುಕೂಲತೆಗಳು ಸಿಗ್ತವೆ ಅಂತಂದರೆ ಬ್ರಿಟಿಷರಿಗೆ. ಸೊ ನಾವಿಲ್ಲಿ ಏನು ಮಾಡೋಣ ಅಂತಂದರೆ, ಈ ವಿಡಿಯೋನ 2 ಭಾಗ ಮಾಡೋಣ. ಏನಪ್ಪ ಅಂತಂದರೆ, 3 ಕರ್ನಾಟಕ ಯುದ್ಧ ಆದ ನಂತರದಿಂದ ಪ್ಲಾಸಿ ಕದನದವರೆಗೂ ಒಂದು ವಿಡಿಯೋ. ಸೊ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಯಾವ ರೀತಿ ಪ್ರಾರಂಭ ಮಾಡಿದ್ರು ಅನ್ನೋದನ್ನು ನೋಡೋಣ. ಸೊ ಇನ್ನೊಂದು ವಿಡಿಯೋಲಿ ಇದು ಪ್ಲಾಸಿ ಕದನವನ್ನು ನೋಡ್ತಾ ಬರೋಣ. ಓಕೆ, ಇನ್ನು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಯಾವ ರೀತಿ ಪ್ರಾರಂಭ ಮಾಡ್ತಾರೆ ಅಂತಂದರೆ, 3 ಕರ್ನಾಟಕ ಯುದ್ಧಗಳಲ್ಲಿ ಫ್ರೆಂಚರನ್ನು ಸೋಲಿಸಿದ ನಂತರ ಈ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಬರುವಂಥ ಒಂದು ಅವಕಾಶವನ್ನು ಬ್ರಿಟಿಷರು ಪಡಿತಾರೆ. ಸೊ ಬ್ರಿಟಿಷರು ಈ ರೀತಿ ಅವಕಾಶವನ್ನು ಪಡೆದಂಥ ಸಂದರ್ಭದೊಳಗೆ ಅವ್ರಿಗೆ ಏನಾಗುತ್ತೆ ಅಂತಂದರೆ, ಬಂಗಾಳದ ಸಂಪೂರ್ಣವಾದಂಥ ನಿಯಂತ್ರಣ ಇವಾಗ ಬ್ರಿಟಿಷರ ಕೈಗೆ ಹೋಗುತ್ತೆ. ಸೊ ಬ್ರಿಟಿಷರ ಕೈಗೆ ಈ ಬಂಗಾಳ ಬಂದ ನಂತರದಲ್ಲಿ ಸೊ ಹಲವಾರು ರೀತಿಯಿಂದ ಬ್ರಿಟಿಷರಿಗೆ ಅನುಕೂಲ ಆಗ್ತೈತಿ. ಸೊ ಯಾವ ರೀತಿ ಅಂತಂದರೆ, ಬಂಗಾಳ ಎಂಥ ಒಂದು ಪ್ರದೇಶ ಅಂತಂದರೆ, ಇದು ತುಂಬ ಫಲವತ್ತಾದಂತಹ ಒಂದು ಪ್ರದೇಶ ಆಗಿರುತ್ತೆ. ಆಮೇಲೆ ಈ ಪ್ರದೇಶ ತುಂಬ ಸೇಫ್ಟಿ ಇರುತ್ತೆ. ಅಂದರೆ ಅವರ ಯುದ್ಧ ವಸ್ತುಗಳನ್ನು ಇಟ್ಕೊಳ್ಳೋಕ್ಕಾಗಲಿ ಅಥವಾ ತುಂಬ ವಿಶಾಲವಾದಂಥ ಪ್ರದೇಶ ಆಗಿರಲಿ, ತುಂಬ ಫಲವತ್ತಾದಂತಹ ಒಂದು ಪ್ರದೇಶ ಆಗಿರುತ್ತೆ. ಸೊ ಹಾಗಾಗಿಯೇ ಬಂಗಾಳದ ಒಂದು ಸಂಪೂರ್ಣ ನಿಯಂತ್ರಣ ಇವಾಗ ಬ್ರಿಟಿಷರ ಕೈಗೆ ಹೋಗುತ್ತೆ. ಸೊ ಬಂಗಾಳದಿಂದಾಗಿ ಇನ್ನೂ ಅನೇಕ ಲಾಭಗಳು ಅವ್ರಿಗೆ ಸಿಗ್ತವೆ. ಸೊ ಯಾವೆಲ್ಲ ಪ್ರಮುಖವಾದಂಥವು ಅಂತಂದರೆ, ಬಂಗಾಳದ ಪ್ರದೇಶದಲ್ಲಿರುವಂಥ ಕೈಗಾರಿಕೆಗಳಿಂದ ಆಗುವ ಲಾಭ, ಕೃಷಿಗಳಿಂದ ಆಗುವ ಲಾಭ, ವಾಣಿಜ್ಯದಿಂದ ಆಗುವಂತಹ ಲಾಭ. ಸೊ ಈ ಎಲ್ಲ ಥರದ ಲಾಭಗಳನ್ನು ಬ್ರಿಟಿಷರು ಬಂಗಾಳದ ನಿಯಂತ್ರಣವನ್ನು ಪಡೆದುಕೊಂಡಾದ್ಮೇಲೆ ಸೊ ಇವುಗಳ ಲಾಭವನ್ನು ಪಡಿತಾರೆ. ಸೊ ಇದೇ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಇನ್ನೂ ಒಂದು ಪ್ರಮುಖವಾದಂತಹ ಲಾಭ ಸಿಗುತ್ತೆ. ಏನಪ್ಪ ಅಂತಂದರೆ, ಸೊ 1717ರೊಳಗೆ ಬ್ರಿಟಿಷ್ ಇವರು ಆಡಳಿತ ನಡೆಸೋಕ್ಕಿಂತ ಮೊದಲು ಈ ಸಂದರ್ಭದೊಳಗೆ ಬಂಗಾಳವನ್ನು ಯಾರು ಆಡಳಿತ ಮಾಡ್ತಾ ಇರ್ತಾರೆ ಅಂತಂದರೆ, ಮೊಘಲದರೆ ಫಾರೂಕ್ ಖಾನ್ ಅನ್ನೋನು ಏನು ಮಾಡ್ತಾ ಇದ್ದಾನೆ, ಇವನು ಬಂಗಾಳದ ಒಂದು ಪ್ರದೇಶವನ್ನು ಆಡಳಿತ ಮಾಡ್ತಾ ಇರ್ತಾನೆ. ಸೊ ಇವನ ಒಂದು ಉದ್ದೇಶ ಏನಾಗಿರುತ್ತೆ ಅಂತಂದರೆ, ಬ್ರಿಟಿಷರೊಡನೆ ಒಂದು ಸ್ನೇಹ ಸಂಬಂಧವನ್ನು ಬೆಳೆಸ್ಕೊಳ್ಳೋ ಮೂಲಕ ಇವನು ಬಂಗಾಳದಲ್ಲಿ ಆಡಳಿತ ವ್ಯವಸ್ಥೆಯನ್ನು ಭದ್ರಗೊಳಿಸುವ ಒಂದು ಉದ್ದೇಶಕ್ಕಾಗಿ ಫಾರೂಕ್ ಖಾನ್ ಏನು ಮಾಡ್ತಾನೆ ಅಂತಂದರೆ, ಬ್ರಿಟಿಷರಿಗೆ ದಸ್ತಕಗಳನ್ನು ನೀಡ್ತಾನೆ. ಸೊ ದಸ್ತಕ ಅಂತಂದರೆ ಪರವಾನಗಿ ಅಂತ ಅರ್ಥ, ಪರ್ಮಿಷನ್. ಸೊ ಏನು ಇವನು ಪರವಾನಗಿಯನ್ನು ನೀಡ್ತಾನೆ ಬ್ರಿಟಿಷರಿಗೆ. ಸೊ ಇದರಿಂದ ಬ್ರಿಟಿಷರಿಗೆ ಏನು ಲಾಭ ಆಗುತ್ತೆ ಅಂತಂದರೆ, ದಸ್ತಕ ಅಂತಂದರೆ ಬ್ರಿಟಿಷರು ಭಾರತಕ್ಕೆ ಬಂದಂಥ ಮೂಲ ಉದ್ದೇಶ ಏನಪ್ಪ ಅಂತಂದರೆ ವ್ಯಾಪಾರ. ಸೊ ಈ ವ್ಯಾಪಾರ ಮಾಡುವ ಸಲುವಾಗಿ ಈ ಫಾರೂಕ್ ಖಾನ್ ಬ್ರಿಟಿಷರಿಗೆ ದಸ್ತಕವನ್ನು ನೀಡ್ತಾನೆ ಅಂತ ಹೇಳಿದೆ. ದಸ್ತಕ ಯಾವ ರೀತಿ ಬ್ರಿಟಿಷರಿಗೆ ಅನುಕೂಲ ಆಗುತ್ತೆ ಅಂತಂದರೆ, ಈಗ ಫಾರೂಕ್ ಖಾನ್ ಕೊಟ್ಟಂತಹ ದಸ್ತಕ ಯಾವುದೇ ತೆರಿಗೆ ಇಲ್ಲದೇನೆ, ಬ್ರಿಟಿಷರು ಯಾವುದೇ ತೆರಿಗೆ ಕೊಡದೇನೆ ತಮ್ಮ ಸರಕುಗಳನ್ನು ಆಮದು ಮಾಡ್ಕೋಬೋದು, ರಫ್ತು ಮಾಡ್ಕೋಬೋದು, ಅಥವಾ ಸರಕುಗಳನ್ನು ರವಾನೆಯನ್ನು ಮಾಡ್ಕೋಬಹುದು. ಸೊ ಇವಕ್ಕೆ ಈ ಪ್ರಮುಖವಾದಂಥ ಕಾರ್ಯಗಳಿಗೆ ಬ್ರಿಟಿಷರಿಗೂ ಬಂಗಾಳದ ನವಾಬರಿಗೆ ತೆರಿಗೆಯನ್ನು ಕಟ್ಟುವಂತಿರಲಿಲ್ಲ. ಸೊ ಈ ಒಂದು ಅನುಕೂಲ ಬ್ರಿಟಿಷರು ದಸ್ತಕಗಳಿಂದಾಗಿ ಪಡೀತಾರೆ. ಸೊ ಇವೆಲ್ಲ ಅನುಕೂಲತೆಗಳಿಂದಾಗಿ ಬ್ರಿಟಿಷರು ಏನಾಗ್ತಾರೆ ಅಂತಂದರೆ, ಆರ್ಥಿಕವಾಗಿ ತುಂಬ ಸದೃಢರಾಗ್ಬಿಡ್ತಾರೆ. ಸೊ ಈ ರೀತಿ ಬಂಗಾಳದ ಒಂದು ನಿಯಂತ್ರಣ ಸಿಕ್ಕಾದ್ಮೇಲೆ ಬ್ರಿಟಿಷರಿಗೆ ಈ ಥರ ಅನುಕೂಲತೆಗಳು ಆಗ್ತವೆ. ಸೊ ಈ ಫಾರೂಕ್ ಖಾನ್ ಏನು ದಸ್ತಕಗಳನ್ನು ಕೊಟ್ಟಿರ್ತಾನಲ್ಲ, ಇವುಗಳಲ್ಲಿ ಒಂದಿಷ್ಟು ನಿರ್ಬಂಧನೆಗಳನ್ನು ಹಾಕಿ
ಬ್ರಿಟಿಷರಿಗೆ ದಸ್ತಕಗಳನ್ನು ಕೊಡ್ತಾನೆ. ಸೊ ಈ ದಸ್ತಕಗಳು ಯಾವೆಲ್ಲ ನಿರ್ಬಂಧನೆಗಳನ್ನು ಹೊಂದಿದ್ದವು ಅಂತಂದರೆ, ಈ ದಸ್ತಕಗಳು ಕೇವಲ ಕಂಪನಿಗೆ ಮಾತ್ರ ಸೀಮಿತವಾಗಿರಬೇಕು. ಅಂದರೆ ಬ್ರಿಟಿಷರ ಒಂದು ಏನು ವ್ಯಾಪಾರದ ಕಂಪನಿ ಇತ್ತಲ್ಲ, ಸೊ ಆ ಕಂಪನಿಗೆ ಮಾತ್ರ ಸೀಮಿತವಾಗಿರಬೇಕು. ಭಾರತ ದೇಶದ ಯಾವುದೇ ಸ್ಥಳೀಯ ರಾಜ್ಯರಿಗೂ ಕೂಡ ಈ ದಸ್ತಕಗಳು ಅದರ ಉಪಯೋಗಗಳು ಸಿಕ್ಕಿರೋದಿಲ್ಲ. ಸೊ ಕೇವಲ ಇದು ಬ್ರಿಟಿಷರ ಒಂದು ಕಂಪನಿಗಳಿಗೆ ಮಾತ್ರನೇ ಸೀಮಿತವಾಗಿರಬೇಕು. ಸೊ ಬ್ರಿಟಿಷರ ಈ ಕಂಪನಿಯಲ್ಲಿ ಕೆಲಸ ಮಾಡುವಂಥ ನೌಕರರು ತಮ್ಮ ವೈಯಕ್ತಿಕ ಕೆಲಸಕ್ಕೋಸ್ಕರ, ಅಂದರೆ ಈ ಫಾರ್ ಎಕ್ಸಾಂಪಲ್ ಇವಾಗ ಏನೋ ಒಂದು ಸರಕುಗಳನ್ನು ಖರೀದಿ ಮಾಡಬೇಕು ಅಂತಂದರೆ ಆ ಸರಕುಗಳ ಖರೀದಿ ವ್ಯವಹಾರ ಕಂಪನಿಗೆ ಮಾತ್ರ ಸೀಮಿತ ಆಗಿರಬೇಕು. ಈ ಕಂಪನಿಯಲ್ಲಿ ಕೆಲಸ ಮಾಡುವಂಥ ನೌಕರರು ನಮ್ಮ ಮನೆಗೆ ಒಂದು ಸ್ವಲ್ಪ ಸಂತೆ ಬೇಕು, ಅದಕ್ಕೆ ರಿಯಾಯಿತಿ ಸಿಗುತ್ತೇನೋ ಅಂತಂದರೆ ಸೊ ಇದಕ್ಕೆ ಅವಕಾಶ ಇರೋದಿಲ್ಲ. ಕೇವಲ ಕಂಪನಿಯ ವ್ಯವಹಾರಕ್ಕೆ ಮಾತ್ರನೇ ಸೀಮಿತವಾಗಿರಬೇಕು. ಸೊ ಈ ಥರ ಒಂದಿಷ್ಟು ನಿರ್ಬಂಧಗಳನ್ನು ಹಾಕಿ ಕೊಟ್ಟಿರ್ತಾರೆ. ಆಮೇಲೆ ಏನು ಕಂಪನಿಯ ವ್ಯವಹಾರಗಳು ಅಂತಂದರೆ, ಭಾರತ ದೇಶದಿಂದ ಬ್ರಿಟಿಷರ ಅವರ ದೇಶಕ್ಕೆ ಅಂದರೆ ಇಂಗ್ಲೆಂಡ್ ದೇಶಕ್ಕೆ ಸಮುದ್ರಗಳ ಮೂಲಕ ವ್ಯಾಪಾರ ಏನು ನಡೀತಾ ಇತ್ತಲ್ಲ ಅದಕ್ಕೆ ಮಾತ್ರನೇ ಸೀಮಿತವಾಗಿತ್ತು ಈ ದಸ್ತಕಗಳು. ಅಂದರೆ ಭಾರತ ದೇಶದಲ್ಲಿ ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡ್ಕೊಂಡ್ಬಿಟ್ಟು ಅವುಗಳನ್ನು ಅವರ ದೇಶಕ್ಕೆ ಏನಾದ್ರು ರಫ್ತು ಮಾಡೋದಿದ್ರೆ ಅಥವಾ ಅವರ ದೇಶದ ಯಾವುದೇ ವಸ್ತುಗಳನ್ನು ನಮ್ಮ ದೇಶದಲ್ಲಿ ಆಮದು ಮಾಡ್ಕೊಳ್ಳೋದಿದ್ರೆ ಇಂಥ ವಿಷಯಕ್ಕೆ ಮಾತ್ರನೇ ತೆರಿಗೆಯನ್ನು ನೀವು ಕಟ್ಟುವಂತಿಲ್ಲ. ನೀವು ತೆರಿಗೆ ರಹಿತವಾಗಿ ವ್ಯಾಪಾರವನ್ನು ಮಾಡಬಹುದು ಅಂಥೇಳಿ ಮಾತ್ರನೇ ದಸ್ತಕವನ್ನು ಕೊಟ್ಟಿರ್ತಾರೆ. ಸೊ ಆದರೆ ಏನು ಮಾಡ್ತಾರೆ ಬ್ರಿಟಿಷರು, ಇವುಗಳನ್ನೆಲ್ಲವನ್ನ ಆ ನಿರ್ಬಂಧಗಳನ್ನು ಮುರಿದು ಅವ್ರು ಏನು ಮಾಡ್ತಾರೆ ಅಂತಂದರೆ ಆ ದಸ್ತಕಗಳನ್ನು ದುರುಪಯೋಗ ಮಾಡ್ತಾರೆ. ಸೊ ಯಾವ ರೀತಿ ಅಂತಂದರೆ, ಇವಾಗ ಕಂಪನಿಯ ನೌಕರ ಇದಾನಲ್ಲ, ಸೊ ಇವನು ಏನು ಮಾಡ್ತಾನೆ ಅಂತಂದರೆ ಇವರಿಗೆ ಕೊಟ್ಟಂಥ ದಸ್ತಕಗಳನ್ನು ಕಡಿಮೆ ರೇಟ್ನಲ್ಲಿ ಕಡಿಮೆ ದರದಲ್ಲಿ ವಸ್ತುಗಳನ್ನು ಖರೀದಿ ಮಾಡಿ ಅವುಗಳನ್ನು ಲೋಕಲ್ ಇವಾಗ ಸ್ಥಳೀಯರಿಗೆ ಏನು ಮಾಡೋದು ಅಂತಂದರೆ ಮಾರುಕಟ್ಟೆಯ ಬೆಲೆಗಳ ಆಧಾರದ ಮೇಲೆ ಅವುಗಳ ವಸ್ತುಗಳನ್ನು ಮಾರಾಟ ಮಾಡೋದು. ಸೊ ಈ ರೀತಿ ದಸ್ತಕಗಳನ್ನು ಕಂಪನಿಯ ನೌಕರರು ಏನು ಮಾಡ್ತಾರೆ ಅಂತಂದರೆ ದುರುಪಯೋಗ ಪಡಿಸ್ಕೊತಾರೆ. ಆಮೇಲೆ ಕೇವಲ ಸಮುದ್ರದ ವ್ಯವಹಾರಕ್ಕೆ ಮಾತ್ರನೇ ಸೀಮಿತವಾಗಿತ್ತು. ಇದನ್ನು ಏನು ಮಾಡ್ತಾರೆ ಅಂತಂದರೆ ತಮ್ಮ ಅಲ್ಲೇ ಆಂತರಿಕವಾಗಿಯೇ ವ್ಯವಹಾರಕ್ಕಾಗಿಯೇ ಈ ದಸ್ತಕಗಳನ್ನು ಬಳಸ್ತಾರೆ. ಸೊ ಅದನ್ನು ಏನು ಮಾಡ್ತಾರೆ ಅಂತಂದರೆ ಬಂಗಾಳದ ನವಾಬನಾದಂತಹ ಮುರ್ಷದ್ ಅಲಿ ಖಾನ್ನಿಂದ ಹಿಡಿದು ಅಲಿ ವರ್ಧನ್ ಖಾನ್ ಅವ್ರಿಗೂ ಏನು ಮಾಡ್ತಾರೆ ಅಂತಂದರೆ ಈ ದಸ್ತಕಗಳನ್ನೇ ನೀವು ದುರುಪಯೋಗ ಪಡಿಸ್ಕೋತಾ ಇದ್ದೀರಾ, ಸೊ ನೀವು ಇದನ್ನು ಸರಿಯಾಗಿ ಬಳಸ್ಕೊಳ್ರಿ ಅಂಥೇಳಿ ಅದನ್ನು ವಿರೋಧ ಮಾಡ್ಕೊತಾನೆ ಬರ್ತಾ ಇರ್ತಾರೆ. ಸೊ ಈ ರೀತಿ ದಸ್ತಕಗಳನ್ನು ನಿರ್ಬಂಧಗಳನ್ನು ಹಾಕಿದರೂ ಕೂಡ ಅದನ್ನು ಸರಿಯಾಗಿ ಬಳಸ್ಕೊತಾ ಬರೋದೇ ಇಲ್ಲ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ದಸ್ತಕಗಳನ್ನು ಕೊಟ್ಟಂತಹ ನವಾಬರಿಗೂ ಮತ್ತು ದಸ್ತಕಗಳನ್ನು ಪಡೆದಂತಹ ಕಂಪನಿಗಳ ನಡುವೆ ಏನಾಗುತ್ತೆ ಅಂತಂದರೆ ಭಿನ್ನಾಭಿಪ್ರಾಯ ಉಂಟಾಗ್ತವೆ. ಸೊ ನಾವು ಏನೋ ಒಂದು ಇವ್ರಿಗೆ ಒಳ್ಳೇದಾಗಲಿ ಅಂಥೇಳಿ ದಸ್ತಕಗಳನ್ನು ಕೊಟ್ಟರೆ ಅಥವಾ ಪರ್ಮಿಷನನ್ನು ಕೊಟ್ಟರೆ ಆ ಒಂದು ದಸ್ತಕವನ್ನು ಇವರು ದುರುಪಯೋಗ ಪಡಿಸ್ಕೊತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಸ್ಥಳೀಯವಾಗಿ ಅಂದರೆ ನವಾಬರಿಗೆ ಕೂಡ ತೆರಿಗೆಗಳ ಸಂಗ್ರಹಣೆ ಕೂಡ ಕಡಿಮೆ ಆಗುತ್ತೆ. ಅಂದರೆ ಕೇವಲ ಕಂಪನಿಯ ವ್ಯವಹಾರ ಬಿಟ್ಟು ಅದನ್ನು ಸ್ಥಳೀಯ ವ್ಯವಹಾರಕ್ಕಾಗಿ ಅವ್ರು ಬಳಸ್ಕೊಳ್ತಾ ಇದ್ರೆ ಸ್ಥಳೀಯ ಜನರಿಂದ ಸಂಗ್ರಹವಾಗುವಂತಹ ತೆರಿಗೆ ಕೂಡ ಏನಾಗೋದಿಲ್ಲ ಅಂತಂದರೆ ಸಂಗ್ರಹವಾಗೋದಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ ನವಾಬರ ಒಂದು ಖಜಾನೆಗೆ ಏನಾಗುತ್ತೆ ಅಂತಂದರೆ ಧಕ್ಕೆ ಉಂಟಾಗುತ್ತೆ, ಬರಬೇಕಾದಂಥ ತೆರಿಗೆಗಳು ಯಾವುವು ಬರೋದಿಲ್ಲ. ಸೊ ಇದೇ ಒಂದು ಕಾರಣಕ್ಕಾಗಿ ಏನಾಗುತ್ತೆ ಅಂತಂದರೆ ನವಾಬರಿಗೂ ಮತ್ತು ಕಂಪನಿ ಅಥವಾ ಬ್ರಿಟಿಷರ ನಡುವೆ ಯುದ್ಧಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಆಗ್ತದೆ. ಸೊ ಈ ದಸ್ತಕಗಳ ದುರುಪಯೋಗದಿಂದಾಗೇನೆ ಕಂಪನಿಗೆ ಮತ್ತು ನವಾಬರ ನಡುವೆ ಪ್ರಮುಖವಾಗಿ ಎರಡು ಯುದ್ಧ ಆಗ್ತವೆ. ಅವು ಯಾವಪ್ಪ ಅಂತಂದರೆ ಒಂದು ಪ್ಲಾಸಿ ಕದನ, ಇನ್ನೊಂದು ಬಕ್ಸಾರ್ ಕದನ. ಓಕೆ, ಈ ಥರ ಭಾರತದಲ್ಲಿ ಆಡಳಿತ ವ್ಯವಸ್ಥೆಗೆ ಅನುಮತಿಯನ್ನು ಪಡ್ಕೊಂಡಂಥ ಬ್ರಿಟಿಷ್ ಸರ್ಕಾರ ಅಥವಾ ಬ್ರಿಟಿಷ್ ಕಂಪನಿ ಭಾರತದಲ್ಲಿ ದಸ್ತಕಗಳನ್ನು ಪಡ್ಕೊಂಡು ಅದರ ದುರುಪಯೋಗ ಮಾಡಿಕೊಂಡು ಸೊ ಮುಂದೆ ಬರುವಂಥ ಯುದ್ಧಕ್ಕೆ ಕಾರಣವನ್ನು ಮಾಡಿಕೊಳ್ತಾರೆ. ಸೊ ಈ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ ಪ್ಲಾಸಿ ಕದನಕ್ಕೆ
ಕಾರಣ ಏನು, ಸೊ ಯಾವ ರೀತಿ ಪ್ಲಾಸ್ಟಿಕ್ ಅದನ್ನು ಆಯಿತು, ಯಾರು ಗೆದ್ದರು ಅನ್ನೋದನ್ನು ನಾವು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಬರೋಣ. ಓಕೆ, ಇಷ್ಟು ಭಾರತದ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಕಾಲಿಟ್ಟು ಅವರ ಪಡೆದಂಥ ಒಂದು ಅನುಕೂಲತೆಯನ್ನು ದುರುಪಯೋಗ ಪಡಿಸ್ಕೊತಾರೆ. ಓಕೆ, ಇನ್ನು ಮುಂದಿನ ಕ್ಲಾಸಲ್ಲಿ ಕ್ಲಾಸಿಕ್ ಅದನ್ನು ನೋಡ್ತಾ ಬರೋಣ.